SSLC 2025 ಮಾರ್ಚಲ್ಲಿ ನಾಳೆ ಎಕ್ಸಾಮ್ ಬರೆಯುವಂತಹ ಎಲ್ಲ ವಿದ್ಯಾರ್ಥಿಗಳಿಗೂ ಒಂದು ಇಂಪಾರ್ಟೆಂಟ್ ಅಪ್ಡೇಟ್. ಸೊ ನಿಮ್ಮ ಹತ್ರ 5 ಕ್ವೆಶ್ಚನ್ ಪೇಪರ್ಸ್ ಇದೆ ನಿಮ್ಮ ಕೈಯಲ್ಲಿ ಈಗ. ಸೊ ಅದನ್ನು ನೀವು ರೆಫರ್ ಮಾಡಿದ್ರೆ ನಾಳೆ ನಡೆಯುವ ಎಕ್ಸಾಮಲ್ಲಿ ನೀವು ಖಂಡಿತವಾಗಲೂ ಒಳ್ಳೆ ಮಾರ್ಕ್ಸ್ನ ಸ್ಕೋರ್ ಮಾಡ್ಬೋದು. ಸೊ ನಾಳೆ ಫಸ್ಟ್ ಲ್ಯಾಂಗ್ವೇಜ್ ಕನ್ನಡ, ದಟ್ ಇಸ್ ಕೆಲವೊಬ್ಬರಿಗೆ ಕನ್ನಡ, ಇಂಗ್ಲೀಷ್, ಸಾಂಸ್ಕ್ರಿಟ್ ಅಂತ ಈ ಥರ ಸಬ್ಜೆಕ್ಟ್ಸ್ ಫಸ್ಟ್ ಲ್ಯಾಂಗ್ವೇಜ್ ಎಕ್ಸಾಮ್ ನಡೀತಾ ಇದೆ. ಸೊ ನಿಮಗೆ ನಾಳೆ ಇಂಪಾರ್ಟೆಂಟ್ ಕ್ವೆಶ್ಚನ್ಸ್ ಬೇಕು ಅಂತ ಜಾಸ್ತಿ ನೀವು ಸರ್ಚ್ ಮಾಡ್ತಾ ಇರ್ತೀರಾ, ಜಾಸ್ತಿ ವೀಡಿಯೋಸ್ ನೋಡ್ತಾ ಇರ್ತೀರಾ. ಸೊ ನೀವು ಈ ರೀತಿ ಕ್ವೆಶ್ಚನ್ ಪೇಪರ್ಸ್ನ ಯೂಟ್ಯೂಬಲ್ಲಿ ಸರ್ಚ್ ಮಾಡಿ ಟೈಮ್ ವೇಸ್ಟ್ ಮಾಡೋ ಬದಲು KCAB ವತಿಯಿಂದ 4 ಮಾಡೆಲ್ ಕ್ವೆಶ್ಚನ್ ಪೇಪರ್ಸ್ನ ರಿಲೀಸ್ ಮಾಡಿದ್ದಾರೆ. ದಟ್ ಇಸ್ ಫಾರ್ ಈಚ್ ಸಬ್ಜೆಕ್ಟ್ ಯಾವುದೇ ತೊಗೊಳ್ಳಿ, ನೀವು ಕನ್ನಡ, ಸಾಂಸ್ಕ್ರಿಟ್, ಫಸ್ಟ್ ಲ್ಯಾಂಗ್ವೇಜ್, ಇಂಗ್ಲೀಷ್ ಯಾವುದೇ ತೊಗೊಳ್ಳಿ. ಸೊ 4 ಮಾಡೆಲ್ ಕ್ವೆಶ್ಚನ್ ಪೇಪರ್ಸ್ ರಿಲೀಸ್ ಮಾಡಿದ್ದಾರೆ. ಆ್ಯಂಡ್ ಪ್ಲಸ್ ನಿಮಗೆ ಒಂದು ದಟ್ ಇಸ್ ಸ್ಟೇಟ್ ಲೆವೆಲ್ ಪ್ರಿಪರೇಟರಿ ಎಕ್ಸಾಮ್ ನಡೆಸಿದ್ದಾರೆ. ಸೊ ಅದರಲ್ಲಿ ಒಂದು ಪೇಪರ್ ಆಯಿತು. ಸೊ ಟೋಟ್ಲಿ 100 ಮಾರ್ಕ್ಸಿನ ಪೇಪರ್ 5 ಪೇಪರ್ಸ್ ನಿಮ್ಮ ಹತ್ರ ಇದೆ. ಟೋಟ್ಲಿ 500 ಮಾರ್ಕ್ಸ್ ವರ್ತ್ ನಿಮಗೆ ಕ್ವೆಶನ್ಸ್ ಇದೆ ನಿಮ್ಮ ಹತ್ರ. ಸೊ ನೀವು ಅಷ್ಟು ಕ್ವೆಶನ್ ಪೇಪರ್ಸ್ ಇರೋ ಎಲ್ಲ ಕ್ವೆಶನ್ಸ್ನು ನೀವು ಒಂದ್ಸಲ ಗ್ಲಾನ್ಸ್ ಮಾಡಿಕೊಂಡ್ರೆ ಅದರಿಂದನೇ ಮ್ಯಾಕ್ಸಿಮಮ್ ಕ್ವೆಶನ್ಸ್ ರಿಪೀಟ್ ಆಗುತ್ತೆ. ಸೊ ನೀವು ಈ 5 ಮಾಡೆಲ್ ಕ್ವೆಶನ್ ಪೇಪರ್ಸ್ನ ಯಾವುದೇ ಕಾರಣಕ್ಕೂ ಅಂಡರ್ ಎಸ್ಪೆಕ್ಟ್ ಮಾಡಬೇಡಿ. ಈ ಕ್ವೆಶನ್ಸ್ನ ಕರೆಕ್ಟಾಗಿ ನೀವು ಪ್ರಿಪೇರ್ ಆದರೆ ನೀವು ತುಂಬ ಚೆನ್ನಾಗಿ ಸ್ಕೋರ್ ಮಾಡ್ಬೋದು ನಾಳೆ ಎಕ್ಸಾಮಲ್ಲಿ. ಸೊ ನಿಮಗೆ ಈ ವಿಡಿಯೋ ಇಷ್ಟ ಆಗಿರೋ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.